ಒಂದು ಅರಸುಗಳು ಅಧ್ಯಾಯ 22. ಆಗ ಕೆನಾನನ ಮಗನಾದ ಚಿದ್ಕೀಯನು ಮಿಕಾಯೆಹುವಿನ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ, ಯೆಹೋವನ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತಾಡುವುದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂದಿತು ಅನ್ನಲು ಮಿಕಾಯೆಹುವು, ನೀನು ಅಡಗಿಕೊಳ್ಳುವುದಕ್ಕೆ ಒಳಗಿನ ಕೋಣೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದು ಎಂದು ಉತ್ತರ ಕೊಟ್ಟನು. ಆಗ ಇಸ್ರಾಯೇಲ್ಯರ ಅರಸನು ಸೇವಕರಿಗೆ, ಮಿಕಾಯೆಹುವನ್ನು ಹಿಡಿದುಕೊಂಡು ಹೋಗಿ ಪುರಾಧಿಕಾರಿಯಾದ ಅಮೋನನಿಗೂ ರಾಜಪುತ್ರನಾದ ಯೋವಾಷನಿಗೂ ಒಪ್ಪಿಸಿ ಅವರಿಗೆ, ನಾನು ಸುರಕ್ಷಿತನಾಗಿ ಹಿಂದಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕೆಂದು ಅರಸನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದಾಗಿ ಆಜ್ಞಾಪಿಸಿದನು. ಮಿಕಾಯೆಹುವು ಅರಸನಿಗೆ, ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯೆಹೋವನ ಮಾತಲ್ಲವೆಂದು ತಿಳಿದುಕೋ ಎಂದು ಹೇಳಿ, ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು. ಇಸ್ರಾಯೇಲ್ಯರ ಅರಸನೂ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ರಾಮೋತ್ ಗಿಲ್ಯಾದಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟರು. ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ, ನಾನು ವೇಷ ಹಾಕಿಸಿಕೊಂಡು ರಣರಂಗಕ್ಕೆ ಬರುವೆನು, ನೀನಾದರೋ ನಿನ್ನ ರಾಜವಸ್ತ್ರಗಳನ್ನು ಧರಿಸಿಕೊಂಡೇ ಬಾ ಎಂದು ಹೇಳಿ ವೇಷ ಹಾಕಿಕೊಂಡು ರಣರಂಗಕ್ಕೆ ಹೋದನು. ಅರಾಮ್ಯರ ಅರಸನು ತನ್ನ ರಥಬಲದ 32 ಮಂದಿ ಅಧಿಪತಿಗಳಿಗೆ, ನೀವು ಶತ್ರುಗಳ ಸಾಧಾರಣ ಸೈನಿಕರನ್ನು ಅಧಿಪತಿಗಳನ್ನು ಬಿಟ್ಟು ಇಸ್ರಾಯೇಲ್ಯರ ಅರಸನಿಗೇ ಗುರಿಯಿಡಿರಿ ಎಂದು ಆಜ್ಞಾಪಿಸಿದ್ದನು. ಅವರು ಯೆಹೋಷಾಫಾಟನನ್ನು ಕಂಡಾಗ ಇವನೇ ಇಸ್ರಾಯೇಲ್ಯರ ಅರಸನೆಂದು ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ಧ ಮಾಡಬಂದರು. ಅವನು ಕೂಗಿಕೊಂಡನು. ಆಗ ಇವನು ಇಸ್ರಾಯೇಲ್ಯರ ಅರಸನಲ್ಲವೆಂದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂದಿರುಗಿದರು. ಅರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿಯಿಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲ್ಯರ ಅರಸನಿಗೆ ಅವನ ಕವಚದ ಸಂದಿನಲ್ಲಿ ತಾಗಿತು. ಆಗ ಅವನು ತನ್ನ ಸಾರಥಿಗೆ, ರಥವನ್ನು ತಿರುಗಿಸಿ ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು, ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು. ಆದರೂ ಆ ದಿವಸ ಯುದ್ಧವು ಬಹು ಘೋರವಾಗಿದ್ದರಿಂದ ಅರಸನು ಅರಾಮ್ಯರ ಎದುರಾಗಿ ತನ್ನ ರಥದಲ್ಲೇ ಆತುಕೊಂಡು ನಿಂತಿದ್ದು ಸಾಯಂಕಾಲವಾದಾಗ ಸತ್ತನು. ಗಾಯದಿಂದ ರಕ್ತವು ಸುರಿದು ರಥದ ಅಡಿಯಲ್ಲಿ ನಿಂತಿತು. ಸೂರ್ಯಾಸ್ತಮಾನವಾದ ಕೂಡಲೇ ಪ್ರತಿಯೊಬ್ಬನು ತನ್ನ ಪ್ರಾಂತಕ್ಕೂ ಪಟ್ಟಣಕ್ಕೂ ಹೋಗಲಿ ಎಂಬ ಕೂಗು ಇಸ್ರಾಯೇಲ್ ಸೈನ್ಯದಲ್ಲಿ ಹಬ್ಬಿಕೊಂಡಿತು. ಅರಸನು ಸಾಯಲು ಅವನನ್ನು ಸಮಾರ್ಯಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಿದರು. ದೇವದಾಸಿಯರು ಸ್ನಾನ ಮಾಡುವ ಸಮಾರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು. ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. ಅಹಾಬನ ಉಳಿದ ಚರಿತ್ರೆಯು, ಅವನು ಕಟ್ಟಿಸಿದ ದಂತಮಂದಿರ, ಪಟ್ಟಣಗಳು, ಇವುಗಳ ವಿವರವು, ಅವನ ಬೇರೆ ಎಲ್ಲ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅಹಾಬನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಅಹಜ್ಯ ಎಂಬವನು ಅರಸನಾದನು. ಇಸ್ರಾಯೇಲ್ಯರ ಅರಸನಾದ ಅಹಾಬನ ಆಳಿಕೆಯ 4ನೇ ವರ್ಷದಲ್ಲಿ ಆಸನ ಮಗನಾದ ಯೆಹೋಷಾಫಾಟನು ಯೆಹೂದ್ಯರ ಅರಸನಾದನು. ಅವನು ಅರಸನಾದಾಗ 35 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 25 ವರ್ಷ ಆಳಿದನು. ಶಿಲ್ಹಿಯ ಮಗಳಾದ ಅಜೂಬಳೆಂಬಾಕೆಯು ಇವನ ತಾಯಿ. ಇವನು ತಪ್ಪದೆ ತನ್ನ ತಂದೆಯಾದ ಆಸನ ಮಾರ್ಗದಲ್ಲಿ ನಡೆಯುತ್ತಾ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದರೂ ಪೂಜಾ ಸ್ಥಳಗಳನ್ನು ಹಾಳು ಮಾಡಲಿಲ್ಲ. ಜನರು ಆ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಾ ಧೂಪ ಸುಡುತ್ತಾ ಇದ್ದರು. ಇವನು ಇಸ್ರಾಯೇಲ್ಯರ ಅರಸನೊಡನೆ ಸಮಾಧಾನದಿಂದಿದ್ದನು. ಇವನ ಉಳಿದ ಚರಿತ್ರೆಯು, ಇವನು ಯುದ್ಧಗಳಲ್ಲಿ ನಡೆಸಿದ ಶೂರಕೃತ್ಯಗಳ ವಿವರವು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಇವನು ತನ್ನ ತಂದೆಯಾದ ಆಸನ ಕಾಲದಲ್ಲಿ ತಪ್ಪಿಸಿಕೊಂಡ ದೇವದಾಸಿಯರನ್ನು ದೇಶದಿಂದ ತೆಗೆದುಹಾಕಿದನು. ಆ ಕಾಲದಲ್ಲಿ ಏದೋಮ್ ದೇಶದಲ್ಲಿ ಅರಸನಿರಲಿಲ್ಲ. ಇವನ ಪ್ರತಿನಿಧಿಯೇ ಅದನ್ನು ಆಳುತ್ತಿದ್ದನು. ಇದಲ್ಲದೆ ಯೆಹೋಷಾಫಾಟನು ಓಫೀರಿನಿಂದ ಬಂಗಾರ ತರುವುದಕ್ಕಾಗಿ ತಾರ್ಷೀಷ್ ಹಡಗುಗಳನ್ನು ಮಾಡಿಸಿದನು. ಆಗ ಅಹಾಬನ ಮಗನಾದ ಅಹಜ್ಯನು ಅವನನ್ನು, ನಿನ್ನ ಜನರ ಜೊತೆಯಲ್ಲಿ ನನ್ನ ಜನರು ಸಮುದ್ರ ಪ್ರಯಾಣ ಮಾಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಬೇಡಿಕೊಂಡನು. ಅವನು ಅದಕ್ಕೆ ಒಪ್ಪಲಿಲ್ಲ. ಆದರೆ ಆ ಹಡಗುಗಳು ಎಚ್ಯೋನ್ ಗೆಬೆರಿನಲ್ಲಿ ಒಡೆದು ಹೋದುದರಿಂದ ಓಫೀರನ್ನು ಮುಟ್ಟಲಿಲ್ಲ. ಯೆಹೋಷಾಫಾಟನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು
ಅವನ ಪೂರ್ವಿಕನಾದ ದಾವೀದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋರಾಮನು ಅರಸನಾದನು. ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳಿಕೆಯ 17ನೆಯ ವರ್ಷದಲ್ಲಿ ಅಹಾಬನ ಮಗನಾದ ಅಹಜ್ಯ ಎಂಬವನು ಅರಸನಾಗಿ ಸಮಾರ್ಯದಲ್ಲಿ 2 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮತ್ತು ತನ್ನ ತಂದೆ ತಾಯಿಗಳ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ತನ್ನ ತಂದೆಯಂತೆ ಬಾಳ್ ದೇವರನ್ನು ಪೂಜಿಸಿ ಇಸ್ರಾಯೇಲ್ಯರ ದೇವರಾದ ಯೆಹೋವನನ್ನು ರೇಗಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 1ನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 22. 22ನೇ ಅಧ್ಯಾಯ 53 ವಚನಗಳು ಇರೋದರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗ 1ರಿಂದ 23 ವಚನಗಳು ಮತ್ತು 2ನೇ ಭಾಗ 24ರಿಂದ ಕೊನೆಯವರೆಗೆ 1ರಿಂದ 23 ವಚನಗಳು ಏನಿದೆ ಅಂದರೆ ಭಾಳ ಇಂಟ್ರೆಸ್ಟಿಂಗ್, ಭಾಳ ಆಶ್ಚರ್ಯ. ಸಿದ್ಧವಾಗಿರಿ, ಭಾಳ ಶಾಕಿಂಗ್ ನ್ಯೂಸ್ ನಿಮಗೋಸ್ಕರವಾಗಿ ಸಿದ್ಧವಾಗಿದೆ. ಯಾಕಂತ ಹೇಳಿದರೆ ಭಾಳ ಒಂದು ವೇಳೆ ಗಲಿಬಿಲಿ ಕೂಡ ಆಗ್ಬೋದು. ಆದ ಕಾರಣ ನಾವು ಲಕ್ಷ್ಯ ಕೊಟ್ಟು ಕೇಳೋಣ. ಅದೇನಂತ ಹೇಳಿದ್ರೆ ಭಾಳ ವಾರ್ನಿಂಗ್ ಕೊಡುವಂಥದ್ದಿದೆ. ಇದ್ದಕ್ಕಿದ್ದಂಥ ಒಂದು ದೊಡ್ಡ ಪ್ರಕಟಣೆಯ ಬಿಗ್ ರೆವಲ್ಯೂಷನ್ ಈಸ್ ವೇಟಿಂಗ್ ಫಾರ್ ಯು. ಅದೇನಂತ ಹೇಳಿದ್ರೆ ಇಬ್ಬರು ರಾಜರು ಒಂದಾಗ್ಬಿಡ್ತಾರೆ. ಇಸ್ರಾಯೇಲ್ರ ಅರಸನಾದ ಅಹಾಬನು, ಯೆಹೂದದ ರಾಜನಾದ ಯೆಹೋಷಾಫಾಟನು ಇಬ್ಬರು ಸೇರಿ ಏನು ಮಾಡ್ತಾರೆ, ರಾಮೋತ್ ಗಿಲ್ಯಾದ್. ರಾಮೋತ್ ಅಂದರೆ ಹೈಟ್, ಗಿಲ್ಯಾದ್ ಅಂದರೆ ಸಾಕ್ಷಿಯ ಕುಪ್ಪೆ. ಉನ್ನತದಲ್ಲಿರುವಂಥ ಸಾಕ್ಷಿಯ ಕುಪ್ಪೆ ಎಂಬಂಥ ಹೆಸರುಗೊಂಡಂಥ ಒಂದು ಸ್ಥಳ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಬಿಟ್ಟು ಸುಮ್ಮನೆ ಕೂತಿದ್ದೀವಲ್ಲ, ಆದ ಕಾರಣ ಯುದ್ಧ ಮಾಡಿ ಅದನ್ನು ತಗೊಂಬರೋಣ ಬಾನ್ ಅಂತ ಇಬ್ಬರು ರಾಜರು ಹೋಗ್ತಾ ಇರುವಾಗ ಸ್ವಲ್ಪ ಯಾರಾದರೂ ದೇವ್ರ ಸೇವಕರಿದ್ದರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಅಡ್ವೈಸ್ ತಗೊಂಡು ಹೋಗೋಣ ಅಂತ ಆ ಒಂದು ಅಭ್ಯಾಸ ಅವರಿಗಿತ್ತು. ಆದ ಕಾರಣ ಯಾಕೆ ಒಂದಲ್ಲ 400 ಪ್ರವಾದಿಗಳಿದ್ದಾರೆ ಅಂತೇಳ್ಬಿಟ್ಟು. ಆದರೆ ಆ್ಯಕ್ಚುಲಿ ಇವರೆಲ್ಲ ಸುಳ್ಳು ಪ್ರವಾದಿಗಳು, ಅದು ಬೇರೆ ಮಾತು. ಆನಂತರ ನಾವು ಅದನ್ನು ನೋಡೋಣ. ಈ ಆಹಾಬನ ಹತ್ರ ಇದ್ದಂಥವರೆಲ್ಲ ಒಂದು ರೀತಿಯಿಂದ ಮ್ಯಾನ್ ಪ್ಲೀಸರ್ಸ್, ಮನುಷ್ಯರನ್ನು ಮೆಚ್ಚಿಸುವಂಥವರು, ಕರೆಕ್ಟ್ ಪ್ರಾಫೆಸಿ ಹೇಳುವಂಥವರಲ್ಲ. ಅಂಥವರು 400 ಜನರಿದ್ದಾರೆ. 400 ಜನರಿಗೆ ಕರೆದುಬಿಟ್ಟು ನಾವು ರಾಮೋತ್ ಗಿಲ್ಯಾದ್ಗೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಆಹಾಜನು ಮತ್ತು ಯೆಹೋಷಾಫಾಟನು ಇಬ್ಬರು ಹೋಗ್ತಿದ್ದೇವೆ, ನೀವೇನು ಹೇಳ್ತಿದ್ದೀರಂದರೆ ಅವ್ರು ಏನು ಹೇಳ್ತಾರೆ, ಸಕ್ಸಸ್, ಹೋಗ್ರಿ, ದೇವ್ರು ನಿಮ್ಗೆ ಜಯ ಕೊಡ್ತಾರೆ ಎಂಬುದಾಗಿ ಸುಳ್ಳು ಪ್ರವಾದನೆ ಹೇಳ್ತಾರೆ. ಮನಸ್ಸಾಕ್ಷಿಯಲ್ಲಿ ಈ ಯೆಹೋಷಾಫಾಟನಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದ ಕಾರಣ ಏನು ಹೇಳ್ತಾನೆ, ಇನ್ನು ಯಾರಾದರೂ ಪ್ರವಾದಿಗಳಿದ್ದಾರಾ? 400 ಜನ ಹೇಳಿದ್ದು, ಮೆಜಾರಿಟಿ ಹೇಳಿದ್ದನ್ನು ಒಪ್ಕೋಬೇಕು. ಆದರೆ ಯೆಹೋಷಾಫಾಟನಿಗೆ ಅನಿಸಿತ್ತು, ಇನ್ನು ಯಾರಾದರೂ, ಎನಿಬಡಿ ಎಲ್ಸ್. ಆವಾಗ ಆಹಾಜನ ಹೇಳ್ತಾನೆ, ಇದ್ದಾನೆ, ಒಬ್ಬನಿದ್ದಾನೆ. ಯಾವಾಗ ನೋಡಿದರೆ ಅವನು ಸುಳ್ಳು ಪ್ರವಾದನೆ ಹೇಳ್ತಾನೆ ಅಥವಾ ಸುಳ್ಳು ಅಶುಭವನ್ನೇ ಹೇಳ್ತಾನೆ. ಸುಳ್ಳು ಪ್ರವಾದನೆ ಅಲ್ಲ, ಅಶುಭನೇ, ಒಳ್ಳೆ ಮಾತು ಹೇಳಲ್ಲ ಪ್ರಾಫೆಸಿಯಲ್ಲಿ. ಅವನು ಯಾವಾಗಲೂ ವಾರ್ನಿಂಗ್ ಇರುವಂಥದ್ದೇ ಹೇಳ್ತಾನೆ ಅಂತ. ಸ್ವಲ್ಪ ಅವನು ಕರೆಸ್ಬಿಟ್ಟು ಕೇಳೋಣ ಅಂತ ಹೇಳಿದಾಗ ಅವನ ಹೆಸರು ಮಿಕಾ ಯೆಹೂ ಅಂತ ಹೇಳ್ಬಿಟ್ಟು. ಮಿಕಾ ಯೆಹೂ ಅಂದರೆ ಯೆಹೋವನ ಹಾಗೆ ಯಾರಿದ್ದಾರೆ, ಹೂ ಈಸ್ ಲೈಕ್ ಅನ್ ಟು ದ ಲಾರ್ಡ್, ಹೀ ಈಸ್ ಯುನಿಕ್, ಅನುಪಮನು ಆತನು ಅನ್ನುವಂಥ ರೀತಿಯಲ್ಲಿ ದೇವರ ಹಾಗೆ ಯಾರಿದ್ದಾರೆ, ಯೆಹೋವನ ಹಾಗೆ ಯಾರಿದ್ದಾರೆ ಎಂಬಂಥ ಹೆಸರಿರುವಂಥ ಈ ಪ್ರವಾದಿ, ಅವನು ಯುನಿಕ್ ಆಗಿ ಅನುಪಮನಾಗಿದ್ದನು ಪ್ರವಾದನೆಯಲ್ಲಿ ಕೂಡ. ಅವನು ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಈಗ ನೀವು ಸ್ವಲ್ಪ ಆ ಸೀನ್ ದಯವಿಟ್ಟು ಮನಸ್ಸಿನಲ್ಲಿ ತಂದುಕೊಳ್ರಿ. ಅದಕ್ಕಿಂತಲೂ ದೊಡ್ಡ ಸೀನ್ ಆಮೇಲೆ ಹೇಳ್ತೀನಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಆ ಸೀನ್ ದೃಶ್ಯ ಏನಂದರೆ, ಇಸ್ರಾಯೇಲ್ರ ಅರಸನಾದ ಆಹಾಬನ್ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅವನ ಪಕ್ಕದಲ್ಲಿ ಹತ್ತಿರದಲ್ಲಿ ಯೆಹೂದದ ಅರಸನಾದ ಯೆಹೋಷಾಫಾಟನ್ ಕೂತಿದ್ದಾನೆ. ಇಸ್ರಾಯೇಲ್ ಅರಸನು, ಯೆಹೂದದ ಅರಸನು.
ಆಮೇಲೆ 400 ಜನ ಪ್ರವಾದಿಗಳು ಬೇರೆ ಇದ್ದಾರೆ. ಅವರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಏನಂತ ಹೇಳ್ಬಿಡ್ತಾರೆ, ಯುದ್ಧಕ್ಕೆ ಹೋಗ್ರಿ, ನಿಮಗೆ ರಾಮೋತ್ ಗಿಲ್ಯಾದ್ ಸಿಕ್ಬಿಡ್ತದೆ, ನಿಮ್ಗೆ ಜಯ ಸಿಗ್ತದೆ, ದೇವ್ರು ಕೊಡ್ತಾರೆ ಜಯ ಅಂತ. ಇಲ್ಲಿ ಇಬ್ಬರು ಅರಸರು, 400 ಜನ ಪ್ರವಾದಿಗಳು, ಕಾವಲುಗಾರರು, 2 ಕಡೆ ಬಾಡಿಗಾರ್ಡ್ಸು, ಬಹುಶಃ ಇಸ್ರಾಯೇಲ್ರ ಹಿರಿಯರು, ಎಲ್ಲ ದೊಡ್ಡ ಗ್ರೂಪ್. ಈಗ ಮಿಕಾಯೇಹುವನ್ನು ಕರ್ಕೊಂಬರ್ತಾರೆ. ನೋಡು ಮಿಕಾಯೇಹು, ಈ 400 ಜನರು ಪ್ರವಾದಿಗಳು ಹೋಗು, ಯುದ್ಧಕ್ಕೆ ಹೋಗ್ರಿ, ನೀವು ನಿಮ್ಗೆ ಸಕ್ಸಸ್ ಆಗ್ತತೆ ಅಂತ ಹೇಳಿದ್ದಾರೆ ಪ್ರವಾದನೆ. ನೀನು ಕೂಡ ಅದೇ ರೀತಿಯಾಗಿ ಹೇಳು, ಚೇಂಜ್ ಮಾಡಬೇಡ, ಅವ್ರು ಹೇಳ್ದಂಗೆ ಹೇಳು ಅಂತ. ಆವಾಗ ಮಿಕಾಯೇಹು ಹೇಳ್ತಾನೆ, ಐ ಲೈಕ್ ದಟ್ ವರ್ಡ್. ಅದೇನೆಂದರೆ, ದೇವರು ಏನು ಹೇಳ್ತಾನೋ ಅದನ್ನೇ ನಾನು ಹೇಳ್ತೀನಿ. ಐ ವಿಲ್ ಟೆಲ್ ವಾಟ್ ದ ಲಾರ್ಡ್ ಟೆಲ್ಸ್ ಮೀ ಅಂತ. ಆವಾಗ ಅವನು ಕರೆದುಬಿಟ್ಟು, ಹೋಗ್ಬೋದಾ ನಾವು ಯುದ್ಧಕ್ಕೆ ಅಂತ ಹೇಳಿದಾಗ ಇಲ್ಲಿ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತೇಳಿದ್ರೆ ಬೈಬಲ್ನಲ್ಲಿ ಕೆಲವು ಸರಿ ಐರನಿ, ವ್ಯಂಗ್ಯವಾಗಿ, ಈಗ ಯಾರಾದರೂ ಒಬ್ಬರು ಕಪ್ಪಗಿದ್ದಾರೆ ಅಂತ ಇಟ್ಕೊಳ್ರಿ, ಆ ಕಪ್ಪಗಿದ್ದವರಿಗೆ ಕೆಲವರು ಆ ನಿಜ ಹೇಳಬೇಕಾದ್ರೆ ಆಪೋಸಿಟಾಗಿ ಹೇಳಿ ನಿಜ ಹೇಳ್ತಾರೆ, ಐರನಿ. ಅದೇ ರೀತಿಯಾಗಿ ಕಪ್ಪಗಿದ್ದಾರೆ ಅಂತೇಳಿ, ಭಾಳ ಕಪ್ಪಗಿದ್ದರೆ ಓ ಇವನು ಭಾಳ ಬೆಳ್ಳಗಿದ್ದಾನೆ ಅಂತಾರೆ, ಅಂದರೆ ಅರ್ಥ ಕಪ್ಪಗಿದ್ದಾನಂತ, ಆಪೋಸಿಟಾಗಿ ಹೇಳಿ. ಭಾಳ ಶ್ರೀಮಂತನಿರ್ತಾನೆ, ಶ್ರೀಮಂತನಿದ್ರೆ ಓ ನೀನೇನು ಭಾಳ ಬಡವನ್ ಬಿಡಪ್ಪ ಅಂತಾರೆ, ಅಂದರೆ ಆಪೋಸಿಟ್ ಹೇಳಿ ಸತ್ಯವನ್ನು ಹೇಳುವಂಥದ್ದು ಅದು ಒಂದು ಶೈಲಿ ಆಗಿನ ಕಾಲದಲ್ಲಿ. ಯುದ್ಧಕ್ಕೆ ಹೋಗ್ಬೋದಾ ಮಿಕಾಯೇಹು ಅಂದರೆ, ಹಾಂ ಹೋಗ್ರಿ, ಸಕ್ಸಸ್ ಆಗ್ತದೆ, ಒಳ್ಳೆ ಸಕ್ಸಸ್ ಆಗ್ತದೆ, ಅಂದರೆ ಅರ್ಥ ಆಪೋಸಿಟ್. ಆಗಲ್ಲ. ಆ ರೀತಿಯಾಗಿ ಹೇಳಿದ ಕೂಡಲೇ ಆಹಾಬನಿಗೆ ಭಾಳ ಕೋಪ ಬಂದುಬಿಡ್ತದೆ. ನಾನು ಹೇಳಲಿಲ್ವಾ, ಯಾವಾಗಲೂ ಇವನು ಆಪೋಸಿಟೇ ಹೇಳ್ತಾನೆ, ಅಶುಭನೇ ಹೇಳ್ತಾನೆ ಇವನು ಎಂಬುದಾಗಿ ಹೇಳಿದಾಗ ಆಗ ಮಿಕಾಯೇಹು ಒಂದು ಮಾತು ಹೇಳ್ತಾನೆ ರೀ, ವೆರಿ ವೆರಿ ಇಂಟ್ರೆಸ್ಟಿಂಗ್. ದಯವಿಟ್ಟು ಅದನ್ನು ನೀವು ಊಹಿಸ್ಕೊಳ್ಬೇಕು, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಮಿಕಾಯೇಹು ಏನು ಹೇಳ್ತಾನೆಂದರೆ, ಪ್ರವಾದನೆ, ಇಸ್ರಾಯೇಲ್ರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚೆದರಿ ಹೋದದ್ದನ್ನು ಕಂಡೆ. ಆಗ ಪರಲೋಕದಲ್ಲಿ ಒಂದು ಕಾನ್ಫರೆನ್ಸ್, ಒಂದು ಮೀಟಿಂಗ್ ನಡೀತಾ ಇತ್ತು. ಆಗ ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿರುವಂಥದ್ದನ್ನು ಪರಲೋಕದ ಸೈನ್ಯಗಳು ಆತನ ಎಡ ಬಲಗಡೆಯಲ್ಲಿ ಏನು ಮಾಡ್ತಿದ್ರು, ನಿಂತಿದ್ದನ್ನು ಕಂಡೇನು. ಐ ಲೈಕ್ ದಟ್ ಸೀನ್. ದೇವರು ಕೂತ್ಕೊಂಡಿದ್ದಾಗ ಎಡ ಬಲದಲ್ಲಿ ಪರಲೋಕದ ಸೈನ್ಯಗಳು ನಿಂತ್ಕೊಂಡಿರುವಂಥ ದರ್ಶನ ಕಂಡಿದ್ದಂತೆ. ಆವಾಗ ದೇವರು ಏನು ಹೇಳ್ತಾನೆ, ಆಹಾಬನನ್ನು ವಂಚಿಸುವುದಕ್ಕೆ ಯಾರಾದರೂ ಹೋಗ್ತೀರಾ ಅಂತ ಹೇಳಿದಾಗ ಒಂದು ಆತ್ಮ ಮುಂದೆ ಬಂದು ಏನು ಹೇಳ್ತಂತೆ, ನಾನು ಹೋಗಿ ಅವನನ್ನು ವಂಚಿಸ್ತೇನೆ ಎಂಬುದಾಗಿ. ಆಗ ದೇವರು ಹೇಳ್ತಾನೆ, ಸರಿ ಹೇಗೆ ನೀನು ಪ್ರೇರೇಪಿಸ್ತೀಯ ಅಂತ ಹೇಳ್ಬಿಟ್ಟು ಯೆಹೋವನ ಕೇಳಲು ಆಗ ಆತ್ಮ ಹೇಳ್ತದೆ, ನಾನು ಅಸತ್ಯ ಸುಳ್ಳು ಹೇಳಿಬಿಡ್ತೀನಿ, ಅವನ ಎಲ್ಲ ಪ್ರವಾದಿಗಳಲ್ಲಿ ಸೇರಿಬಿಟ್ಟು 400 ಜನರು ಸುಳ್ಳು ಹೇಳುವಂಗೆ ಮಾಡಿಬಿಡ್ತೀನಿ. ಆವಾಗ ಸುಳ್ಳು ಪ್ರವಾದಿನ ಹೇಳಿಬಿಟ್ರೆ ಅದನ್ನು ಒಪ್ಕೊಂಡು ಆಹಾಬನ್ನು ಹೋಗಿ ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳಿದಾಗ ದೇವ್ರು ಹೇಳ್ತಾನೆ, ಗೋ ಆ್ಯಂಡ್ ಡೂ ಇಟ್. ಒಂದು ಆತ್ಮವನ್ನು ದೇವರು ಕಳಿಸ್ತಾನೆ, ಹೋಗ್ಬಿಟ್ಟು ನೀನು ಸಫಲನಾಗು ಅಂತ ಕಳಿಸ್ತಾನೆ. ಒಂದು ಸದ್ಯಕ್ಕೆ ನಾವು ಸ್ವಲ್ಪ ನಿಲ್ಲಿಸೋಣ್ರಿ. ಇಲ್ಲಿ ದೇವರು ಸುಳ್ಳನ್ನು ಅನುಮತಿಸ್ತಾನ? ಒಂದು ಪ್ರಶ್ನೆ. ಅದಕ್ಕೆ ಆನ್ಸರ್ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿಕೊಂಡ್ರೆ ಅದು ಭಾಳ ಕ್ಲಿಯರ್ ಕಟ್ ಆಗಿರುವಂಥ ಒಂದು ಆನ್ಸರ್ ನಮಗೆ ಸಿಗ್ತದೆ. ಒಂದು ರೀತಿಯಿಂದ ಭಯದ ವಾಕ್ಯ ಇದು, ಅದೇ ಸಂದರ್ಭದಲ್ಲಿ ಎಚ್ಚರಿಕೆಯ ವಾಕ್ಯಗಳು. ಇದನ್ನು ನಾನು ಓದಿದಾಗ ಕೆಲವು ಸರಿ ಭಯಪಡ್ತೇನೆ. ಒಂದು ರೀತಿಯ ಆರೋಗ್ಯಕರವಾದ ಭಯ, ಹೆಲ್ದಿ ಫಿಯರ್.
ಆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣವೇ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಏನಂತ ಬರೆದಿದೆ, ಅದೇ ಕಾರಣದಿಂದ 2 Thessalonians chapter 2 verse 11, ದೇವರು ಯಾರು? ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. God will send a deceiving spirit so that you believe the lie and not the truth. ಒಂದು ಕ್ವಶನ್ ಬರ್ಬೋದು ನಮಗೆ, ದೇವರು ಯಾಕೆ ಸುಳ್ಳನ್ನು ನಂಬುವಂತೆ ಬಿಟ್ಬಿಡ್ತಾನೆ? ಕಾರಣ ಇದೆ. ಆ ಕಾರಣ ಏನಂತ ಹೇಳಿದ್ರೆ ಮೇಲಿನ ವಚನದಲ್ಲಿ ಅದಿದೆ, ನಾವು ಅದನ್ನು ನೋಡಲಿಕ್ಕೆ ಈಗ ಸಮಯ ಇಲ್ಲ. ಅದರಲ್ಲಿ ಏನಂತ ಬರೆದಿದೆ ಅಂದರೆ, ಯಾರ್ಯಾರು ಸತ್ಯವನ್ನು ಪ್ರೀತಿಸದೇ ಹೋಗಿರ್ತಾರೋ ಅಂಥವರಿಗೆ ಸುಳ್ಳನ್ನು ನಂಬುವುದಕ್ಕೆ ದೇವರು ಅಸತ್ಯ ನಡೆಸುವ ಭ್ರಮೆ ಆತ್ಮ ಕಳಿಸ್ಬಿಟ್ಟು ಸುಳ್ಳನ್ನು ನಂಬುವುದಕ್ಕೆ ಬಿಟ್ಬಿಡ್ತಾನಂತೆ. ಆಹಾಬನು ಸತ್ಯವನ್ನು ಬಹುಶಃ ಪ್ರೀತಿಸದ ಕಾರಣ ದೇವರು ಅಸತ್ಯದ ಆತ್ಮವನ್ನು ಕಳಿಸಿ ಅವನು ಸುಳ್ಳನ್ನು ನಂಬುವಂತೆ 400 ಪ್ರವಾದಿಗಳನ್ನು ಪ್ರೇರೇಪಿಸಿದನು. ಆದ ಕಾರಣ ಏನಾಗ್ಬಿಡ್ತು, ಅವನು ಅದನ್ನು ನಂಬಿಟ್ನು. ಆ ರೀತಿಯಾಗಿ ಪ್ರವಾದನೆ ಮಿಕಾಯೆಹು ಹೇಳಿದ ಕೂಡಲೇ ಅಲ್ಲಿ ಚಿದ್ಕಿಯ ಅಂತ ಒಬ್ಬನಿದ್ನಂತೆ. ಆ ಚಿದ್ಕಿಯ ಅಂತ ಹೇಳಿದರೆ ಯೆಹೋವನ ಬಲಗಡೆ ಅಥವಾ ಯೆಹೋವನಿಗೆ ಸರಿಯಾಗಿರುವನು ಎಂಬುದಾಗಿ ಅರ್ಥ, ದ ರೈಟ್ ಆಫ್ ಜೆಹೋವ. ಆದರೆ ಇವನು ರಾಂಗ್ ಆಗಿಬಿಟ್ಟಿರ್ತಾನೆ. ಹೆಸರು ಒಳ್ಳೆಯ ಹೆಸರು, ಆದರೆ ರಾಂಗ್ ಆಗಿರ್ತಾನೆ. ಯಾಕಂದರೆ ಅವನು ಮಿಕಾಯೆಹುವಿನ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ, ನೋಡ್ರಿ 400 ಜನ ಸುಳ್ಳು ಪ್ರವಾದಿಗಳು, ಒಬ್ಬ ನಿಜ ಪ್ರವಾದಿ ನಿಜ ಹೇಳ್ತಾ ಇದ್ದರೆ ಅವನಿಗೆ ಏಟು ಬಿಡ್ತಾ ಇದೆ. ಒಂದು ಏಟನ್ನು ಹಾಕಿ 24ನೇ ವಚನ, ಯೆಹೋವನ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತನಾಡುವುದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂತು ಹೇಳುವಂತ ಸ್ವಲ್ಪ ಟೀಸ್ ಮಾಡ್ತಾನೆ. ಓಹೋ, ನಾವೆಲ್ಲ ಸುಳ್ಳು ಮಾತು ಹೇಳಿದ್ವಾ, ನನ್ನನ್ನು ಬಿಟ್ಟು ಹಾಗಾದರೆ ದೇವರ ಆತ್ಮವು ನನ್ನನ್ನು ಬಿಟ್ಟು ನಿನ್ನ ಹತ್ರ ಬಂದುಬಿಡ್ತಾ ಎಂಬುದಾಗಿ ಹೇಳಿದಾಗ ಮಿಕಾಯೆಹು ಒಂದು ಮಾತು ಹೇಳ್ತಾನೆ. ಅದು ನನಗೆ ಭಾಳ ಟಚಿಂಗ್, ಹೃದಯ ಸ್ಪರ್ಶಿಸುವಂಥ ಒಂದು ಮಾತದು. ನೀನು ಅಡಗಿಕೊಳ್ಳುವುದಕ್ಕೆ ಒಳಗಿನ ಕೋಣೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದು. ಇನ್ನೊಂದು ಪ್ರಾಫೆಸಿ ಹೇಳ್ಬಿಡ್ತಾನೆ, ನೀನು ಓಡೋಗಿ ಬಚ್ಚಿಟ್ಕೊಳ್ತೀಯಲ್ಲ ಆವಾಗ ಗೊತ್ತಾಗ್ತತೆ ಯಾವಾಗ ದೇವರ ಆತ್ಮ ಬಂತೋ ಇಲ್ವಾ ಎಂಬುದು ಅಂತ ಹೇಳ್ಬಿಟ್ಟು, ಆಗ ಇಸ್ರಾಯೇಲರ ಅರಸನು ಸೇವಕರಿಗೆ ಮಿಕಾಯೆಹುವನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಜೈಲಿನಲ್ಲಿ ಹಾಕ್ರಿ ಎಂಬುದಾಗಿ ಹೇಳಿಬಿಟ್ಟು, ನಾನು ಸುರಕ್ಷಿತವಾಗಿ ನಾನು ಬರ್ತೀನಿ, ಮುಗಿಸ್ಕೊಂಡು ಗೆದ್ದುಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಮಿಕಾಯೆಹು ಇನ್ನೊಂದು ಮಾತನ್ನು ಹೇಳ್ತಾನೆ. ಅದನ್ನು ಭಾಳ ಟಚಿಂಗ್, ನನಗೆ ಭಾಳ ಹೃದಯ ಸ್ಪರ್ಶಿಸುವಂಥ ಮಾತು. ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯದ 28ನೇ ವಚನದಲ್ಲಿ ಆ ಮಾತಿದೆ. 1 Kings chapter 22 verse 28, ಮಿಕಾಯೆಹು ಅರಸನಿಗೆ, ನೀನು ಸುರಕ್ಷಿತವಾಗಿ ಬರುವುದಾದರೆ, ಅಂದರೆ ಯುದ್ಧ ಮಾಡಿಬಿಟ್ಟು, ನಾನು ನುಡಿದದ್ದು ಯೆಹೋವನ ಮಾತಲ್ಲ, ನಾನು ರಾಂಗ್ ಪ್ರಾಫೆಸಿ ಹೇಳಿದೆ ಅಂತ ತಿಳ್ಕೋ ಎಂದು ಹೇಳಿ ಎಲ್ಲ ಜನರ ಹತ್ರ ಈಗ ತಿರುಗಿಬಿಟ್ಟು, ಜನರೇ ನೀವು ಕೇಳಿಸ್ಕೊಳ್ರಿ, ನಾನು ಹೇಳಿದ್ದು ರಾಂಗಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ತದೆ. ಸುರಕ್ಷಿತವಾಗಿ ನೀನು ಬರೋದಿಲ್ಲ ರಾಜನು ಅಂತ ಅರ್ಥ ಆಯ್ತು. ಕಡೆಗೆ ಯುದ್ಧಕ್ಕೆ ಹೋಗ್ತಾರೆ ಇಬ್ಬರು. ಕಡೆಗೆ ಏನಾಗ್ಬಿಡ್ತದೆ ಅಂದರೆ ಒಂದು ಟ್ರಿಕ್ ಮಾಡ್ತಾನೆ ಆಹಾಬನ್. ಅದೇನಂತ ಹೇಳಿದ್ರೆ ರಾಜವಸ್ತ್ರವನ್ನು ಯೆಹೋಷಾಫಾಟನಿಗೆ ಹಾಕ್ಬಿಡ್ತಾನೆ. ಯಾಕಂದರೆ ಒಬ್ಬ ರಾಜ ಇರಬೇಕು, ಇಬ್ಬರು ಕಿಂಗ್ಸ್ ಇದ್ದಾರಲ್ವ. ಇವನು ರಾಜವಸ್ತ್ರ ಯೆಹೋಷಾಫಾಟನಿಗೆ ಹಾಕ್ಬಿಟ್ಟು ಇವನು ಮೋಸ್ಟ್ಲಿ ನಾನು ವೇಷ ಹಾಕಿಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಹಾಬನು, ಯಾಕಂದರೆ ಸ್ವಲ್ಪ ಭಯ ಅವನಿಗೆ, ಯಾಕಂದರೆ ಎಲ್ಲಿ ಸತ್ತೋಗ್ಬಿಡ್ತೀನಂತ. ಯಾಕಂದರೆ ಆ ದಿವಸಗಳಲ್ಲಿ ಏನು ಮಾಡ್ತಿದ್ರು, ರಾಜನಷ್ಟೇ ಕೊಂದುಬಿಡ್ತಿದ್ರು ಫಸ್ಟು. ಅದಕ್ಕೆ
ಆಹಾಬನ ಒಂದು ಟ್ರಿಕ್ ಮಾಡಿಬಿಟ್ಟು ನಾನು ಸಾಧಾರಣ ಡ್ರೆಸ್ ಹಾಕ್ಕೊಳ್ತೀನಿ, ನೀನು ರಾಜವಸ್ತ್ರ ಹಾಕೋ ಅಂತ ಹೇಳ್ಬಿಟ್ಟು ಯೆಹೂದದ ಅರಸನನ್ನು ಮುಂದೆ ಯುದ್ಧದಲ್ಲಿ ವಾರ್ನಲ್ಲಿ ಕರ್ಕೊಂಡು ಇವನು ಹಿಂದೆ ಇರ್ತಾನ್ರಿ. ಆವಾಗ ಇನ್ಸ್ಟ್ರಕ್ಷನ್ಸ್ ಬಂದಿರ್ತೈತೆ ವೈರಿಯಿಂದ, ಏನಂತ, ರಾಜನನ್ನು ಅಷ್ಟೇ ಕೊಂದು ಬಿಡ್ರಿ ಅಂತ ಹೇಳ್ಬಿಟ್ಟು. ಅವಾಗೇನು ಮಾಡಿಬಿಡ್ತಾರೆ, ಯೆಹೂದದ ಅರಸನಾದಂಥ ಯೆಹೋಷಾಫಾಟನನ್ನು ಹಿಡಿದು ಬಿಟ್ಟು ಅವನನ್ನು ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಅವನು ಹೇಳ್ತಾನೆ ನಾನಲ್ಲ ಎಂಬುದಾಗಿ ಅವನು ಹೇಳಿದಾಗ ಕಡೆಗೆ ಏನಾಗ್ತದೆ, ಒಬ್ಬ ಸೈನಿಕನು ಏನು ಮಾಡಿಬಿಡ್ತಾನೆ, ಗುರಿ ಹಿಡಿದು ಇಸ್ರಾಯೇಲ್ ಅರಸನಿಗೆ ಹೊಡೆದಾಗ ಆಹಾಬನಿಗೆ ಏಟು ಬೀಳ್ತದೆ. ಏಟು ಬಿದ್ದಾಗ ಅವನು ರಥದಲ್ಲಿ ಆತ್ಕೊಂಡು ಹಾಗೆ ಹೋಗಿ ಸತ್ತು ಹೋಗ್ತಾನೆ. ಆದರೆ ಮಿಕಾಯೇಹು ಹೇಳಿದ ಮಾತು ನಿಜವಾಯಿತು. 400 ಜನರು ಹೇಳಿದಂಥ ಪ್ರವಾದನೆ ಸುಳ್ಳಾಯಿತು. ಕಡೆಗೆ ಅವನು ಸತ್ತು ಹೋದಾಗ ಅವನ ರಥದಲ್ಲಿ ಸ್ವಲ್ಪ ರಕ್ತ ಇತ್ತು. ಆದ ರಥವನ್ನು ಅವರು ತೊಳಿತಾ ಇದ್ದಾಗ 38ನೇ ವಚನ, ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು. ದೇವರು ಹೇಳಿದ ಪ್ರವಾದನೆ ನೆರವೇರಿತು. ಯಾವ ರೀತಿಯಾಗಿ ನಾಬೋತನನ್ನು, ನೀತಿವಂತನಾದ ನಾಬೋತನನ ಅವನ ದ್ರಾಕ್ಷಾ ತೋಟವನ್ನು ನೀನು ತಕ್ಕೊಂಡು ಅವನನ್ನು ಕಲ್ಲೆಸೆದು ಕೊಂದಾಗ ಅವನ ರಕ್ತವನ್ನು ನಾಯಿಗಳು ನೆಕ್ಕಿದ ಹಾಗೆ, ಅರಸನೇ ಆಹಾಬನೇ ನಿನ್ನ ರಕ್ತವನ್ನು ಕೂಡ ನಾಯಿಗಳು ನಕ್ತದೆ ಎಂಬುದಾಗಿ ಪ್ರವಾದಿಯ ಮುಖಾಂತರ, ಏಲಿಯನ ಮುಖಾಂತರ ಹೇಳಿದ ಮಾತು ಆಗ ನೆರವೇರಿತು. ಕಡೆಗೆ ಏನಾಯಿತು, ಅವನ ಬದಲು ಅಹಜ್ಯನು ಅರಸನಾಗ್ತಾನೆ. ಅಹಜ್ಯ ಅಂತ ಹೇಳಿದರೆ ಯೆಹೋವನು ಅವನನ್ನು ತಕ್ಕೊಂಡನು, ಜೆಹೋವಾ ಹ್ಯಾಸ್ ಸೀಸ್ಡ್ ಹಿಮ್ ಎಂಬುದಾಗಿ. ಮತ್ತು ಯೆಹೂದ್ಯರ ಯೆಹೋಷಾಫಾಟ್, ಇಸ್ರಾಯೇಲರ ಅಹಜ್ಯ ಎಂಬ ಅರಸರ ಬಗ್ಗೆ ಕೂಡ ಆ ಚರಿತ್ರೆ ಮುಂದುವರಿಯುವಂಥದ್ದಾಗ್ತದೆ. ಮತ್ತು ಅರಸನಾದ ಯೆಹೋಷಾಫಾಟನು ಹೇಗೋ ತಪ್ಪಿಸ್ಕೊಂಡ್ಬಿಟ್ನು. ಹೌದು, ಅನಂತರ ಅವನು ಬಂದು ಯೆಹೋಷಾಫಾಟನು ಕೂಡ ಸತ್ತು ಹೋಗ್ತಾನೆ. ಇಬ್ಬರು ಕೂಡ ಸತ್ತು ಹೋಗ್ತಾರೆ. ಆದರೆ ಆನಂತರ ಕ್ರಮೇಣವಾಗಿ ಸತ್ತು ಹೋಗ್ತಾನೆ. ಮತ್ತು ಆ ರೀತಿಯಾಗಿ ಮುಕ್ತಾಯವಾಗುತ್ತೆ ಮೊದಲನೇ ಅರಸುಗಳ ಗ್ರಂಥ. ಇಡೀ ಪುಸ್ತಕ 22ನೇ ಅಧ್ಯಾಯ ಒಳಗೊಂಡು. ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯವನ್ನು ಮತ್ತು ಮೊದಲನೇ ಅರಸುಗಳ ಗ್ರಂಥ 1ರಿಂದ 22 ಅಧ್ಯಾಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. But Zedekiah the son of Kenaanah went near and smote Micaiah on the cheek and said, Which way went the Spirit of the Lord from me to speak unto thee? And Micaiah said, Behold, thou shalt see in that day, when thou shalt go into an inner chamber to hide thyself. And the king of Israel said, Take Micaiah, and carry him back unto Ammon the governor of the city, and to Joash the king's son, and say, Thus saith the king, Put this fellow in the prison, and feed him with bread of affliction, and with water of affliction, until I come in peace. And Micaiah said, If thou return at all in peace, the Lord hath not spoken by me. And he said, Hearken, O people, every one of you. So the king of Israel and Jehoshaphat the king of Judah went up to Ramoth-Gilead. And the king of Israel said unto Jehoshaphat, I will disguise myself and enter into the battle, but put thou on thy robes. And the king of Israel disguised himself and went into the battle. But the king of Syria commanded his 32 captains that had rule over his chariot, saying, Fight neither with small nor great, save only with the king of Israel.
And it came to pass, when the captains of the chariots saw Jehoshaphat, that they said, Surely it is the king of Israel. And they turned aside to fight against him. And Jehoshaphat cried out. And it came to pass, when the captains of the chariots perceived that it was not the king of Israel, that they turned back from pursuing him. And a certain man drew a bow at a venture, and smote the king of Israel between the joints of the harness. Wherefore he said unto the driver of his chariot, Turn thine hand, and carry me out of the host, for I am wounded. And the battle increased that day, and the king was stayed up in his chariot against the Syrians, and died at even. And the blood ran out of the wound into the midst of the chariot. And there went a proclamation throughout the host about the going down of the sun, saying, Every man to his city, and every man to his own country. So the king died, and was brought to Samaria, and they buried the king in Samaria. And one washed the chariot in the pool of Samaria, and the dogs licked up his blood, and they washed his armor, according unto the word of the Lord which he spake. Now the rest of the acts of Ahab, and all that he did, and the ivory house which he made, and all the cities that he built, are they not written in the book of the Chronicles of the kings of Israel? So Ahab slept with his fathers, and Ahaziah his son reigned in his stead. And Jehoshaphat the son of Asa began to reign over Judah in the 4th year of Ahab king of Israel. Jehoshaphat was 35 years old when he began to reign, and he reigned 25 years in Jerusalem. And his mother's name was Azubah, the daughter of Shilhi. And he walked in all the ways of Asa his father. He turned not aside from it, doing that which was right in the eyes of the Lord. Nevertheless the high places were not taken away, for the people offered and burnt incense yet in the high places. And Jehoshaphat made peace with the king of Israel. Now the rest of the acts of Jehoshaphat and his might that he shewed, and how he warred, are they not written in the book of the Chronicles of the kings of Judah? And the remnant of the Sodomites, which remained in the days of his father Asa, he took out of the land. There was then no king in Edom. A deputy was king. Jehoshaphat made ships of Tarshish to go to Ophir for gold, but they went not, for the ships were broken at Ezion-Geber. Then said Ahaziah the son of Ahab unto Jehoshaphat, Let my servants go with thy servants in the ships. But Jehoshaphat would not. And Jehoshaphat slept with his fathers, and was buried with his fathers in the city of David his father, and Jehoram his son reigned in his stead. Ahaziah the son of Ahab began to reign over Israel in Samaria the 17th year of Jehoshaphat king of Judah, and reigned 2 years over Israel. And he did evil in the sight of the Lord, and walked in the way of his father, and in the way of his mother, and in the way of Jeroboam the son of Nebat, who made Israel to sin. For he served Baal, and worshipped him, and provoked to anger the Lord God of Israel, according to all that his father had done.